ಹೆಜ್ಜೆ ಇಟ್ಟಿದ್ದೀವಿ. ಸೀಕಾ ವಾಟರ್ ಪ್ರೂಫಿಂಗ್ ಬರೀ ಒಂದು ವಾಟರ್ ಪ್ರೂಫಿಂಗ್ ಆಗಿರಲ್ಲ, ಕಂಪ್ಲೀಟ್ ಕಟ್ಟಡದ ಕಮರ್ಷಿಯಲ್ ಆಗಿರ್ಬೋದು ಇಲ್ಲ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ಸ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಪ್ರತಿ ಕಟ್ಟಡದ ಒಂದು ಸ್ಟೆಬಿಲಿಟಿಯಿಂದ ಹಿಡಿದು ಪ್ರತಿಯೊಂದು ಬೇಸ್ಮೆಂಟ್ ಇಂದ ಹಿಡಿದು ಟಿಲ್ ದ ರೂಫ್ ವರ್ಗು ಎಲ್ಲ ಕನ್ಸ್ಟ್ರಕ್ಷನ್ ಕೆಮಿಕಲ್ ಫೆಸಿಲಿಟೀಸ್ ನಮ್ಮಲ್ಲಿ ಅವೈಲಬಲ್ ಇದೆ. ಹಾಗಾಗಿ ಈಗ ನಾವು ಮೈಸೂರಿಗೆ ಕಾಲಿಟ್ಟಿದ್ದೀವಿ. ಹಾಗಾಗಿ ಮೈಸೂರು ಜನತೆ ನಮ್ಮನ್ನ ಪ್ರೋತ್ಸಾಹಿಸಬೇಕು ಅಂತ ನಾವು ಕೇಳ್ಕೊತೀವಿ. ಈಗ ಇದು ಲಿಕ್ವಿಡ್ ಇದೆ, ಪೌಡರ್ ಬೇಸ್ಡ್ ಇದೆ, ಪ್ಲಸ್ ಟೇಪಿಂಗ್ ಸಿಸ್ಟಮ್ ಇದೆ, ಟೇಪಿಂಗ್ ಸಿಸ್ಟಮ್ಸ್ ಬರುತ್ತೆ. ಲಿಕ್ವಿಡ್, ಪೌಡರ್, ಟೇಪಿಂಗ್ ಸಿಸ್ಟಮ್ ಮೂರು ಇದೆ. ಎಲ್ಲ ಸೊ ಈಗ ನಾವು ಕಂಪ್ನಿಯಿಂದ ಒಂದು ಡಿವೈಸ್ ಕೂಡ ನಮಗೆ ಕೊಟ್ಟಿದ್ದಾರೆ ಸರ್. ಇದು ಥರ್ಮಲ್ ಕ್ಯಾಮರಾ ಇಮೇಜಿಂಗ್ ಡಿವೈಸ್ ಅಂತ ಹೇಳಿ. ಸೊ ಈಗ ಏನ್ ಮಾಡ್ತಾರೆ, ಎಲ್ಲೋ ಕಟ್ಟಡದಲ್ಲಿ ಸೀಪೇಜ್ ಕಾಣ್ತಾ ಇದೆ ಅಂತ ಹೇಳಿ ಜನರಲ್ ಏನ್ ಮಾಡ್ತಾರೆ, ಎಲ್ಲೋ ಲೀಕೇಜ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಇದು ಸೋರ್ಸ್ ಕಂಡಿದೆ, ಯಾವ ಸೋರ್ಸ್ ಇಂದಾನೆ ಲೀಕೇಜ್ ಆಗ್ತಾ ಇದೆ ಅಂತ ಕಂಡಿದೆ. ಇದು ತಗೊಂಡ ಮೇಲೆ ಇದ್ರ ಮೇಲೆ ನಾವು ರಿಪೋರ್ಟಿಂಗ್ ಮಾಡ್ತೀವಿ. ರಿಪೋರ್ಟಿಂಗ್ ಮಾಡಿ ಸೇಮ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ನಥಿಂಗ್ ಬಟ್ ಡಾಕ್ಟರ್ ಇದ್ದಂಗೆ. ಬಿಲ್ಡಿಂಗ್ ನಲ್ಲಿ ಯಾವ್ಯಾವ ಡಿಫೆಕ್ಟ್ಸ್ ಇದ್ರೆ ನಾವು ಟೆಕ್ನಿಕಲಿ ಟ್ರೀಟ್ಮೆಂಟ್ ಮಾಡಬೇಕು. ಸುಮ್ಮನೆ ಯಾರೋ ಒಂದು ಹೇಳಿದ್ರೆ XYZ ಕಂಪ್ನಿ ತಂದ್ರು ಪೇಂಟ್ ತರ ಅಪ್ಲಿಕೇಶನ್ ಮಾಡಿ ಅಂದ್ರೆ ವರ್ಕೌಟ್ ಆಗಲ್ಲ. ವರ್ಕೌಟ್ ಆದ್ರೆ ಒಂದು ಆರ್ಟಿಫಿಷಿಯಲ್ ಇರ್ಬೋದು ಡ್ಯೂರೇಬಿಲಿಟಿ, ಆಮೇಲೆ ಮತ್ತೆ ಪೀಲ್ ಆಫ್ ಆಗುತ್ತೆ, ಮತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ನಿಮ್ಮ ಪ್ರಾಡಕ್ಟ್ RCC ಬಿಲ್ಡಿಂಗ್ ಮಾತ್ರನಾ ಅಥವಾ ಆಲ್ ಟೈಪ್ಸ್ ಆಫ್? ಒನ್ ಸೆಕೆಂಡ್ ಸರ್, ಸೀಕಾ ಹಳೆ ಕಂಪ್ನಿ ಅಲ್ಲ, ಹಳೇದಂದ್ರೆ ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆ ನೀವು ಕನ್ಸ್ಟ್ರಕ್ಷನ್ ಮಾಡುವಾಗ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇದೆ. ಕನ್ಸ್ಟ್ರಕ್ಷನ್ ಆದ್ಮೇಲೆ ಆಮೇಲೆ ಸರ್ವಿಸ್ ಕೊಡೋದು. ಎಕ್ಸಾಂಪಲ್ ನೀವು ಹೇಳಿದ್ರೆ ಒಂದು ಬಿಲ್ಡಿಂಗ್ ಕಟ್ ಆಗಿದೆ ಅಂತಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಬೇಕು. ವಾಲ್ಗೆ ನಾವು ಪೇಂಟ್ ಹಾಕ್ತೀವಿ, ಪೇಂಟ್ ಪ್ರೊಟೆಕ್ಟಿವ್ ಕೋಟಿಂಗ್ ಕೊಡ್ತೀವಿ. ಮತ್ತು ರೂಫಲ್ಲಿ ಲೀಕೇಜ್ ಆಗುತ್ತೆ ಅದು, ಮತ್ತೆ ಬಾತ್ರೂಮ್ ಟಾಯ್ಲೆಟ್ ಯುಟಿಲಿಟಿ ಅಲ್ಲಿ ಲೀಕೇಜಸ್, ವಿಂಡೋ ಲೀಕೇಜಸ್, ಯಾವುದೇ ಥರದ ಪ್ರಾಬ್ಲಮ್ ಇತ್ತು ಅದಕ್ಕೆ ಸೊಲ್ಯೂಷನ್ ಆಗುತ್ತೆ. ಇದು ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಯಾವ ಥರ ಇದೆ? ಮಾಡಬೇಕಾದ್ರೂ ಸ್ವಲ್ಪ ಕೆಲವು ಇಂಪ್ರೂವ್ಮೆಂಟ್ಸ್ ತರಬೇಕಿದೆ. ಅಂದರೆ ನಾವೀಗ ಕಾಂಕ್ರೀಟ್ ಕೊಡೋ ಕಾಂಕ್ರೀಟ್ ಕೆಲವು ಕೆಮಿಕಲ್ಸ್ ಆಗ್ತವೆ, ಅಡ್ಮಿಷನ್ ಆಗ್ತವೆ, ಅದನ್ನ ಹಾಕಬೇಕಿದೆ. ಮತ್ತೆ ಸ್ಟ್ರಕ್ಚರಲ್ಲಿ ಎಕ್ಸಾಂಪಲ್ ನಾವು ಟೆರೆಸ್ ಆಗಲಿ ಅಥವಾ ವಾಲ್ ಆಗಲಿ ಅದಕ್ಕೆ ವಾಟರ್ ಪ್ರೂಫಿಂಗ್ ಕೋಟಿಂಗ್ಸ್ ಬರುತ್ತೆ. ಈಗ ಬಿಲ್ಡಿಂಗ್ ಒಂದು ಫೌಂಡೇಶನ್ ಮಾಡ್ತೀವಿ, ಫೌಂಡೇಶನ್ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಫೌಂಡೇಶನ್ ಅಲ್ಲಿ ಏನು ಪ್ಲಿಂತ್ ಅಂತ ಮಾಡ್ತಾರೆ ಸರ್, ಅವಾಗ ಅದಕ್ಕೆ ಒಂದು ಪ್ರೊಟೆಕ್ಷನ್ ಅಂತ ಕೋಟಿಂಗ್, ಅದು ಕೋಟಿಂಗ್ ಕೊಡ್ತೀವಿ. ದೆನ್ ಪ್ಲಾಸ್ಟಿಕ್ ಕಾಂಕ್ರೀಟ್ ಒಂದು ಕೆಮಿಕಲ್ ಕೊಡ್ತೀವಿ, ವಾಟರ್ ಟೈಟ್ ಅಡ್ಮಿಷನ್ ಅಂತ ಹೇಳ್ತೀವಿ, ಅದನ್ನು ಕೊಡ್ತೀವಿ. ದೆನ್ ಆಮೇಲೆ ಹೇಳಿದ್ರೆ ಬೆಡ್ರೂಮ್ಸ್ ಹೇಳ್ತೀವಿ, ಅದಕ್ಕೆ ಟೈಲ್ ಫಿಕ್ಸ್ ಮಾಡೋಕ್ಕೆ ಅಡ್ರೆಸ್ ಯೂಸ್ ಬರುತ್ತೆ, ಬ್ಲಾಕ್ ಫಿಕ್ಸ್ ಮಾಡೋಕ್ಕೆ ವಾಟರ್ ಬರುತ್ತೆ. ಈಗ ನನಗೆ ಅರ್ಥ ಆಯ್ತು ಸರ್. ಈಗ ನೀವು ಫೌಂಡೇಶನ್ ಮಾಡುವಾಗ ನಾವು ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಕ್ಯೂರಿಂಗ್ ಪ್ರಾಬ್ಲಮ್ ಆಗಲ್ವಾ? ಕ್ಯೂರಿಂಗ್ ಮಾಡೋದು ನಮ್ಮದು ಯೂಸ್ ಮಾಡಿದ್ರೆ ಕ್ಯೂರಿಂಗ್ ಮಾಡೋದಕ್ಕಿರಲ್ಲ. ಮೀನ್ಸ್ ಅಂದರೆ ಈಗ ಸೆಲ್ಫ್ ಕ್ಯೂರ್ ಆಗುತ್ತೆ. ನಾವು ಅಲ್ಲ ಸರ್, ಈಗ ಪಾಯ ಹಾಕ್ತೀವಿ,